ನಮಸ್ಕಾರ. ಬೆಳಿಗ್ಗೆನೆ ಗವಿ ಗಂಗಾಧರೇಶ್ವರ ಶಿವನ ದರ್ಶನ ಮಾಡಿದೆ. ಸ್ವಲ್ಪ ಜನ ಇದ್ರು ಇವತ್ತು ಸೋಮವಾರ ಅಂತ. ಶಿವನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಬಂಡಿಮಂಕಳಮ್ಮ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ನೀರು ಹಾಕ್ತಾಯಿದ್ರು. ಒಂದೇ ಒಂದು ನಿಮಿಷ ಲೇಟಾಗಿ ಹೋಗಿದ್ರು, ನೀರು ಸಿಗ್ತಾ ಇರಲಿಲ್ಲ. ಹಿಂಗೆ ದೇವ್ರದ್ದು ನೀರು ಸಿಕ್ತು. ನೀರು ಹಾಕಿಸ್ಕೊಂಡು ಡ್ಯೂಟಿ ಶುರು ಮಾಡಿದೆ. ಸೋಮವಾರ ಬೆಳಗ್ಗೆ ಅಷ್ಟಿಗೇನು ಡ್ಯೂಟಿ ಬೀಳಲಿಲ್ಲ, ಪ್ರತಿ ಸೋಮವಾರ ಬಿದ್ದಂಗೆ. ಸರಿ ಆಯಿತು ಬಿಡು, ಮಧ್ಯಾಹ್ನ ಡ್ಯೂಟಿ ಮಾಡೋಣ ಅಂದ್ಕೊಂಡು 1 ಅವರ್ ಗಾಡಿ ನಿಲ್ಲಿಸಿ ಊಟ ಮಾಡಿ ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಳೆ ಸ್ಟಾರ್ಟು. ಮಳೆ ಮಧ್ಯದಲ್ಲಿ ಒಂದು ಸತಿ ಕಾಫಿ ಕುಡಿದೆ. ಮಳೆ ಯಾಕೆ ಅರ್ಧವರ ಅದು ನಿಲ್ಲಲಿಲ್ಲ. ಮಳೆ ನಿಂತ ಮೇಲೆ ಡ್ಯೂಟಿ ಶುರು ಮಾಡಿದೆ. ಸೀದಾ ಗಿರಿನಗರ ಡ್ಯೂಟಿ ಬಿತ್ತು. ಅಲ್ಲಿ ಗಣೇಶನ ದೇವಸ್ಥಾನ ಆವಾಗ ತಾನೇ ಓಪನ್ ಮಾಡಿದರು. ಗಣೇಶನ ದರ್ಶನ ಮಾಡ್ಕೊಂಡು ಡ್ಯೂಟಿ ಮಾಡ್ತಾ ಹಂಗೆ ಒಂದು ಕಡೆ ಸೀಟು ಅರ್ಧೋಗಿತ್ತು ನಂದು. ಹೆಂಗೋ ಮೆಜೆಸ್ಟಿಕಲ್ಲಿ ಸೀಟು ಹೊಲ್ಸ್ಕೊಂಡೆ. ಮುಖ್ಯ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನಮ್ಮ ತಂಗಿನ ನನ್ನ ಭಾವನ ಬಾಗಲಕೋಟೆ ಹತ್ತಿಸ್ಬೇಕಾಗಿತ್ತು ಟ್ರೈನಲ್ಲಿ. ನಾನು ಆಟೋ ಇನ್ಸೂರೆನ್ಸ್ ಮಾಡಿಲ್ಲ, ರೈಲ್ವೆ ಸ್ಟೇಷನ್ ಸಿಗಾಕೊಂಬಿಟ್ಟೆ. ಪೊಲೀಸ್ ಹಿಡ್ಬಿಟ್ರು. ಫೈನು 1000 ರೂಪಾಯಿ. ಅಂದರೆ ಎಲ್ಲ ಸೇರಿ ಬೇರೆ ಎಮಿಷನ್ ಟೆಸ್ಟ್ ಮೇಲೆ ಮಾಡಿಸಿರಲಿಲ್ಲ, ಎಲ್ಲ ಸೇರಿ 3000 ರೂಪಾಯಿ ಅಂದರು. ನಾನು ಮಾತಾಡಿ, ಸರ್ ಅಮೌಂಟ್ ಇಲ್ಲ ಸರ್, ಹಂಗಿಲ್ಲ ಸರ್, ಗೋಗರಿ 1000 ರೂಪಾಯಿ ಕುಣಿಸ್ಬಿಟ್ಟು ಆ 1000 ರೂಪಾಯಿ ರೆಡಿ ಮಾಡೋಕ್ಕೆ ಅರಸಾಹಸ ಆಗೋಯ್ತು. ಕೊನೆಗೆ ನಮ್ಮ ತಂಗಿನೇ ಏನು ಊರಿಗೆ ಖರ್ಚಿಗೆ ಅಂತ ಇಟ್ಕೊಂಡಿಲ್ಲ ಕಾಸು 1000 ರೂಪಾಯಿ, ಆ ಕಾಸೆ ಕೊಟ್ಟು ಅಲ್ಲಿಂದ ಟ್ರೈನ್ ಟೈಮಿಂಗ್ಸ್ ಬೇರೆ ಮೀರ್ತೈತೆ, ಅವ್ರು ಬೇರೆ ಬಿಡ್ತಾಯಿಲ್ಲ. ಆಮೇಲೆ ಎದ್ದು ಬಿದ್ದು ಓಡೋಗಿ ಹೆಂಗೋ ಟ್ರೈನಲ್ಲಿ ಸೇಫಾಗಿ ಹೋದ್ರು. ಅವರು ಬಂದಮೇಲೆ ತುಂಬ ಯೋಚನೆ ಮಾಡ್ತಾಯಿದ್ದೆ ಅನ್ನಿಸ್ತು. ಅಂದರೆ ಜೀವನದಲ್ಲಿ ಈ ಪರಿಸ್ಥಿತಿ ಮತ್ತೆ ಬರಬಾರ್ದು, ನಮಗೆ ಆ ರೀತಿ ಬದುಕಬೇಕು ಅಂತ ಡಿಸೈಡ್ ಮಾಡಿದೆ. ರಾತ್ರಿಯೇ ಸುಮಾರು 2 ಗಂಟೆವರೆಗೆ ಡ್ಯೂಟಿ ಮಾಡಿದ್ರು ಕೂಡ ಒಬ್ಬನ ಬಡ್ಡಿ ಕೊಡಬೇಕಾಗಿತ್ತು, ಕೊಟ್ಟೆ. ಇದು ಮಾಡಿದ ದಿನ ನಮ್ಮ ತಂಗಿದ ಸಾಲ ತೀರಿಸ್ಬೇಕು. ಇದು ನನ್ನ ಜೀವನ, ನನ್ನ ಪರಿಸ್ಥಿತಿ. ಈ ರೀತಿ 1000 ಕಷ್ಟಗಳು ಬರಲಿ, ಒಂದೇ ಒಂದು ಗೆಲುವು ಸಾಕು.